ಅಣ್ಣ ಮೆತ್ತಿಗೆ ಮೆತ್ತಿಗೆ. ಇವನಿಗೆ ಯಾಕೋ ನಿನಗಿಂತ ಜಾಸ್ತಿ ಹೊಡೆದಿದ್ದಾರೆ? ಮಠದು ಮುಂದಿನ ಸ್ವಾಮೀಜಿಗಳಿಗೆ ಮಗ ಮಚ್ಚ ಅಂತ ಕರಿತೀಯ ಅಂತ ಹಾಕೊಂಡ್ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ರು ಭಯ. ತುಂಬಾ ನೋವಾಗ್ತಿದ್ಯೇನೋ? ಹೌದು ಸ್ವಾಮಿಗಳೇ. ಅಯ್ಯ ನೀ ಬಿಟ್ಟ ಅಂದ್ರೆ ಫ್ರೆಂಡ್ಸ್ ಆಗಿ ನೀವುಗಳನ್ನ ನಿನ್ ಕರೆದ್ರೆ ಹೆಂಗೋ ಇನ್ ಮಾಡ್ದವ್ರು ಬಿಡ್ತಾರ? ಬೇರೆ ಏನಾದ್ರು ಐಡಿಯಾ ಕೊಡ್ರು, ಇಲ್ಲ ನನ್ನ ಸ್ವಾಮಿ ಮಾಡ್ಬಿಡ್ತಾರೆ. ಇದೀಗ ಬಂದ ಸುದ್ದಿ. ಮೈಸೂರಿನ ತ್ರಿವೇಣಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ದರೋಡೆ ಮಾಡಿದ್ದ ಕಳ್ಳರು 10 ಲಕ್ಷ ಹಣ ಮತ್ತು 2 ಕೆಜಿ ಚಿನ್ನದೊಂದಿಗೆ ಸೆರೆ ಸಿಕ್ಕಿದ್ದಾರೆ. ಇವರುಗಳು ಕಳೆದ ವಾರ ದರೋಡೆ ಮಾಡಿ ತಲೆಮರೆಸಿಕೊಂಡಿದ್ದರು. ಆರೋಪಿಗಳನ್ನು ಮಂಜುನಾಥ್, ಸುರೇಶ್, ಸೂರಿ ಹಾಗೂ ಪದ್ಮನಾಭ ಎಂದು ಗುರುತಿಸಲಾಗಿದೆ. ಹಲೋ ಹಲೋ, ಪೊಲೀಸ್ ಸ್ಟೇಷನ್? ಹೌದು, ಒಂದು ನಿಮಿಷ ಇರಿ, ಪೊಲೀಸ್ನವ್ರು ಕೊಡ್ತೀನಿ. ಸಾರ್ ಫೋನು. ಹಲೋ, ಹೆಡ್ ಕಾನ್ಸ್ಟೇಬಲ್ ರಾಮಣ್ಣ ಸ್ಪೀಕಿಂಗ್. ರಮಣ, ಏನಣ್ಣ ನೀನು 80,000 ರೂಪಾಯಿ ಇಸ್ಕೊಂಡು 6 ತಿಂಗಳಾಯ್ತಣ್ಣ. ಅಸ್ಲು ಇಲ್ಲ, ಬಡ್ಡಿನೂ ಇಲ್ಲ, ಕೈಗೆ ಸಿಗಲ್ವಣ್ಣ. ರಮಣ, ಮುತ್ತೂಟ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ದರೋಡೆ ನಡೀತಿದೆ. ನೀನ್ ಆರಾಮಾಗಿ ಬಾ, ನಾವ್ ಇಲ್ಲೇ ಇರ್ತೀವಿ. ಈ ಸಲ ಪ್ರಮೋಷನ್ ಗ್ಯಾರಂಟಿ. ಪ್ರಮೋಷನ್ ಸಿಕ್ಕಿದ್ಮೇಲೆ ನನ್ನ ಅಸ್ಲು ಬಡ್ಡಿ ಕೊಟ್ಬಿಡೋಣ ಪ್ಲೀಸ್ ಕಾಣ. ಓಕೆ ಓಕೆ, ಬಾಣ ಬೇಕು ಬಾಣ. ನಮ್ದಕ್ಕೆ ಒಂದು ಡೌಟು. ನೀವು ಜೈಲ್ಗೆ ಹೋಗಿ ಸ್ವಾಮೀಜಿ ಆಗೋದನ್ನ ತಪ್ಪಿಸ್ಕೊಂತೀರಾ, ಆಚೆಗೆ ಬಂದು ಮದ್ವೆನೂ ಆಗ್ತೀರಾ. ಆದ್ರೆ ನಮ್ ಕತೆ ಕರೆಕ್ಟು. ಅಯ್ಯೋ ಕಚಡ ನನ್ನ ಮಕ್ಕಳ. ಶೀಲಾ ಆಂಟಿ ಹತ್ರ ಶೀಲಾ ಕಳ್ಕೊಳಕ್ ಹೋದ ಕರೀದೇ ಇದ್ರು ಬಂದ್ರಿ. ಮುಸ್ಕೊಂಡ್ ಬಂದ್ರ ಏನ ಪಾಪ ಇಷ್ಟೊತ್ತಾರು ಯಾರೋ ಕೆಲಸ ಮಾಡ್ತಾ ಇದಾರ ಕಣ. ಕೆಲ್ಸ ಮಾಡ್ತಾರ? ಅಯ್ಯೋ ಗೂಬೆ ನನ್ನ ಮಗನೇ, ಅವ್ರು ನಿಜವಾದ ಕಳ್ರು. ಬಾಸ್ ಯಾರ ನೀವು? ಏಯ್ ಟೆನ್ಷನ್ ಆಗ್ಬಿಡಿ, ನಾವು ಕಳ್ರೆ, ನಮ್ನ ನಿಮ್ ಜೊತೆ ಸೇರ್ಸ್ಕೊಳ್ಳಿ. ಮೆತ್ತಗಣ ಮೆತ್ತಿಗೆ. 1 ವರ್ಷದಿಂದ ಸ್ಕೆಚ್ ಹಾಕೊಂಡು ಕಳ್ತನ ಮಾಡ್ತಾ ಇದ್ದೀನಿ. ನಿನಗ್ ಶೇರ್ ಕೊಡಕ್ಕಾಯ್ತದ? ಏ ಶೇರ್ ಗೀರೆಲ್ಲ ಏನು ಬೇಡ ಬಾಸ್. ಪೊಲೀಸ್ ಬರೋವರೆಗೂ ನಮ್ಮನ್ನು ಜೊತೆ ಇಟ್ಕೊಂಡು ಮೇಂಟೈನ್ ಮಾಡಿ, ಅಷ್ಟ್ ಸಾಕು. ಪೊಲೀಸಿಗೆ ನಾವೇ ಫೋನ್ ಮಾಡಿದಂತೀನಿ. ಅಯ್ಯೋ ನನ್ನ ಮಕ್ಕಳ, ಇವೆಲ್ಲ ತಗ್ಲಾಕ್ಸಂಗ್ ಕಾಣಿಸ್ತಾರೆ. ನೋಡ್ಕತೀನಿ ಕಣ, ದಿನ ನೋಡ್ಕತೀನಿ. ಮೆಜೆಸ್ಟಿಕ್ ಅಲ್ಲಿ ನನ್ ದೊಡ್ಡ ಕಟೌಟ್ ಇಲ್ಸಿರ್ತಾರ, ಅದನ್ನೇ ನೋಡ್ಕೋವಾಗ. ಅಬ್ಯೋಳೆ ಫಸ್ಟ್ ಟೈಮ್ ಪೊಲೀಸರು ಕರೆಕ್ಟ್ ಟೈಮ್ ಬಂದಿದ್ರಲ್ಲ, ಏನಿದ್ರು ಗುಟ್ಟು? ಬ್ಯಾಂಕಿನ ಸಿಬ್ಬಂದಿಯ ಪ್ರಜ್ಞೆ ತಪ್ಪಿಸಿ ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾ ಇದ್ದಾಗ ಸರಿಯಾದ ಸಮಯಕ್ಕೆ ನಮ್ಮ ಶ್ರೀಕೃಷ್ಣ ಅವರು, ಗುರುಗಳೇ ಸ್ವಲ್ಪ ಮುಂದೆ ಬನ್ನಿ, ನಮ್ಮ ಶ್ರೀ ಕೃಷ್ಣ ಅವರು ನಮಗೆ ಸರಿಯಾದ ಸಮಯಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ನಾವು ಕಳ್ಳರನ್ನ ಹಿಡಿಯೋದಕ್ಕೆ ಬಹಳ ಅನುಕೂಲ ಆಯ್ತು. ಶಂಕರ ನಾರಾಯಣ ಮಠದ ಮುಂದಿನ ಗುರುಗಳು ಎಂದು ಹೇಳಲಾಗುತ್ತಿರುವ ಶ್ರೀಯುತ ಕೃಷ್ಣರವರು ಸೂಪರ್ ಕಪ್ ಸೋಮಶೇಖರ್ ಅವರಿಗೆ ಸೂಕ್ತ ಸಮಯದಲ್ಲಿ ಮಾಹಿತಿಯನ್ನು ನೀಡಿ ಈ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ.